सिद्धं सर्वसिद्धं शिवप्रदं स्वयं सिद्धमहं न वन्दे सिद्धारूढं यतीश्वरम् सदा सदा ಸ್ಮರಣೀಯರಾದ ಅನಂತ ಕಲ್ಯಾಣ ಗುಣಗಣ ಸಮನ್ವಿತರು ಅಣಿಮಾದಿ ಅಷ್ಟ ಐಶ್ವರ್ಯ ಸಿದ್ಧಿ ಸಂಪನ್ನರು ಭಕ್ತರ ಪಾಲಿನ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಕ್ಷೇತ್ರಸ್ಥ ದೇವತೆಗಳಿಗೂ ವಂದಿಸಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ 11ನೇ ವರ್ಷದ 4ನೇ ದಿವಸದ ಸಾಯಂಕಾಲೀನ ವ್ಯಾಸಪೀಠವನ್ನು ಅಲಂಕರಿಸಿ ತಮ್ಮ ಅಮೃತ ತುಲ್ಯವಾದ ಉಪದೇಶವನ್ನು ದಯಪಾಲಿಸಿದ ಎಲ್ಲ ಪೂಜ್ಯರಿಗೂ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಪರಮಾತ್ಮ ನಮಗೆ ಮೊಟ್ಟ ಮೊದಲು ಯಾವುದನ್ನು ಮಾಡಲಿಕ್ಕೆ ಈ ಜನ್ಮವನ್ನು ಕೊಟ್ಟಿದ್ದಾನೋ ಅಂತಹ ಕೆಲಸವನ್ನು ಮಾಡಲಿಕ್ಕೆ ಆಗಮಿಸಿ ಉಪಸ್ಥಿತರಾದ ನಿಮ್ಮೆಲ್ಲರ ಪವಿತ್ರ ಹೃದಯಕ್ಕೆ ಸಚ್ಚಿದಾನಂದ ರೂಪದಿಂದ ವಿದ್ಯಮಾನನಾದ ಅಪರಮಾತ್ಮನಿಗೂ ವಂದಿಸಿ ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿ. ನಿಮ್ಮ ನಮಸ್ಕಾರ ಆದ್ಮೇಲೆ ಚಪ್ಪಾಳೆ ಬಡಿದ್ರಿ ಅಂದ್ರೆ ಮತ್ತೊಮ್ಮೆ ನಮಸ್ಕಾರ ಮಾಡ್ರಿ ಅಂದಂಗೆ ಅವ್ರು ಸಿನಿಮಾದಾಗ ಬೆಳಿತಿರ್ತಾರೆ ಎಂಥದ್ದು ಬೆಳಿಲ್ಲ ಚಪ್ಪೆ ಬಿಡ ಒನ್ಸ್ ಮೋರ್ ಅಂತ ನಿಮ್ಮೆಲ್ಲರನ್ನ ನೋಡಿ ಬಹಳ ಸಂತೋಷ. ಎಷ್ಟು ಜನ ತಾಯಂದಿರು ನೀವೆಲ್ಲ ಶರಣರು ಬಂದಿದ್ದೀರಿ. ನಮ್ಮಲ್ಲಿ ಮಹಾತ್ಮರು ನಮಗೊಂದು ಕಿವಿ ಮಾತು ಹೇಳ್ತಾರೆ. ಕಿವಿ ಮಾತು ಗೊತ್ತಾಗೋದಿಲ್ಲ ನಿಮಗೆ. ಕಿವಿ ಮಾತ ನಿಮಗೆ ಹೇಳೋದು ಹೊರಗೆ ಹೇಳಿದ್ರೆ ಎಲ್ಲ ಕೇಳ್ತಾರೆ. ಕಿವಿಯಾಗ ಬಾಯಿ ಇಟ್ಟು ಯಾಕೆ ಕೇಳ್ತಾರಂತ ಇದು ನಿಮಗೆ ಹೇಳೀನಿ. ಇದು ಬಹಳ ಗುಂಬ, ಬಹಳ ರಹಸ್ಯ ಅದ. ಇದ್ರ ಬಗ್ಗೆ ವಿಚಾರ ಮಾಡು ಅಂತ ಹೇಳೋದಕ್ಕೆ ಕಿವಿ ಮಾತಂತ. ಈಗ ನಾ ಕಿವಿಯಾಗ ಹೇಳಕತ್ತಿಲ್ಲ, ಬಜಾರ್ದಾಗ ಹೇಳಕತ್ತೀನಿ. ಅವರಂತ ಯಾರಿಗೆ ತಿಳಿತದ ಅವ್ರಿಗೆ ಕಿವಿಯಾಗ ಇದ್ದಂಗೆ, ಹುಡುಕಿದವ್ರಿಗೆ ಕೆಲಸ. ಅದು ಏನು? ತನ್ನ ಮೊದಲರಿಯುವುದು. ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ನಾ ಯಾರು ಅಂತ ತಿಳ್ಕೊಳ್ಳೋದು. ಈಗ ನೀವೆಲ್ಲರೂ ಸಾವುಕಾರ, ಶ್ರೀಮಂತ, ಗೌಡ, ಗೌಡತಿ, ಸಾವುಕಾರತಿ ಏನತ್ತಿ ಇವು ಯಾವ ಸುಳ್ಳದವರಿ. ಗೌಡ ಸೋಳ, ಸಾವುಕಾರ ಸೋಳ, ಸಾವುಕಾರತೆ ಸೋಳ, ಗೌಡತೆ ಸೋಳ.
ನೀ ಗೌಡ್ತಿ ಅಲ್ಲ, ನೀ ಏನಿದೆಯದು ಪರಮಾತ್ಮ ಇದ್ದಿ, ನೀ ಪರಮಾತ್ಮ ಇದ್ದಿ. ಸೋಂಗ ಹಾಕ್ತಾವಲ್ರಿ, ಸೋಂಗ ನಾಟಕದ ಪಾರ್ಟ್ ಹಾಕ್ತಾವಲ್ಲ, ಹಂಗೆ ಪಾರ್ಟ್ ಹಾಕಿದ್ದು ಗೌಡ್ತಿದ್ದು, ಸೌಕರ್ತಿದ್ದು, ಹೆಣ್ತಿದ್ದು, ಗಂಡೊಂದು, ಅಪ್ಪಂದು, ಮುತ್ಯ. ಇದೇ ಖರೆ ಅಂದ್ರೆ ಅಂದ್ರೆ ಫಜೀತಿ ಹಾಕೋದು. ನಾ ಹುಡುಗಾಟಿಗೆ ಹೇಳ್ತಿರ್ತೇನೆ, ಯಾವುದೋ ಊರಾಗ ಭಾಳ ಬಡವ ಮನುಷ್ಯ, ಹುಡುಗ ಭಾಳ ಚಲೋ ಇದ್ದ, ಆ ಊರಾಗ ಭಾಳ ಕಲ್ತವಂದ್ರೆ ಅವನೇ ಏನು ಸೇವಂತ ಎಣ್ಣೈತೆ ಭಾರಿ. ಊರಾಗ ಎಲ್ಲರೂ ಕೂಡಿ ಊರ ಜಾತ್ರೆಗೆ ಒಂದು ನಾಟಕ ಮಾಡ್ಬೇಕಂತ ಏನ್ರಿ, ಒಂದು ನಾಟಕ ಮಾಡೋದು. ರಾಜ ರಾಣಿ ನೌಕರು ಎಲ್ಲ ಯಾರೇ ನೋಡ್ಬೇಕು, ಕಲ್ತವ್ರಿಗೆ ಕಡಿಮೆ. ಹುಡುಗರು ಭಾಳ ಚಂದ ಇದ್ದಾರೆ ನೋಡಕ್ ನಮಗ. ಆಗೋದಿ ರಾಜ ಅಂತ ಅಂದ್ರು, ಆಗ್ತೀನಿ ಅಂದ. 3 ತಿಂಗಳು ಪ್ರಾಕ್ಟೀಸ್ ಮಾಡೋದು ಮಾಡ್ತಾರಲ್ಲ ಜಾತ್ರೆ ಅಂತ ಮೊದಲೇ ಪ್ರಾಕ್ಟೀಸ್ ಮಾಡೋದು, ಬೈಟಕ್ಕೆ ಮಾಡಿದ್ರು. ಭಾರಿ ನಾಟಕ ಐತಿ. ರಾಜನ ಪಾಠ ಹಾಕಿದ್ ನಾವು ಹಂಗೆ ಮಾತಾಡ್ಬೇಕಲ್ಲ. ಅಲ್ಲ, ರಾವಣ ಪಾಠಕ ರಾವಣಂಗ, ಭೀಮನ ಪಾಠಕ ಭೀಮನಂಗ, ಸೀತಾರ ಪಾಠ ಹಾಕಿದ್ರೆ ಸೀತಾನಂಗ. ಹೌದು, ಹಂಗೆ ಹಾಕ್ಬೇಕು. ಹುಡುಗ ಭಾಳ ಚಲೋ ಇದ್ದ, ರಾಜನ ಪಾಠ ಹಾಕದ. ಭಾರಿ ಮಂದಿ ಎಲ್ಲ ಒಣಸ್ಮೋರು ಅಂತೀರಿ ಮಂದಿ ಎಲ್ಲ. ಮತ್ತೊಮ್ಮೆ ಮಾತಾಡಿ ರೂಪಾಯಿ ಕೊಡುದೇ. ನಾಟಕ ಒಂದು ಸೀದ ಯಾರು ಬರ್ತಾರ ನಾವು ಶಿವಕ, ಸ್ವಾಮಿ ತಮ್ಮ ಆಜ್ಞೆ ಆಗಬೇಕು ಅಂದ್ರೆ ದಾರು ಬಂದವರು ಅಂತೀವಿ ನಾವು. ರಾಜರೇ ಅದ ನೋಡ್ರಿ ನಾಟಕದಾಗ. ಭಾರಿ ನಾಟಕ ಹಿಂಗೆ ಕರೆ ರಾಜ ಅನ್ನಂಗ ಮಾಡದ. ಮುಂಜಾನೆ ನಾಟಕ ಎಷ್ಟೊತ್ತಾಗಿರ್ತದೆ? 5 ಗಂಟೆ ಆಯಿತು, ಪರದೆ ಇಳಿತು, ಮಂದಿ ಆದರು. ಅವನು ಎಲ್ಲಿಗೋ ಕೊನೆಗೆ ಊಟದ ಖುಷಿಬೇಕು ಅಂತ ಸುಮಾರು ಹಾದ ಎಲ್ಲಿರಿ. ಗೌಡ್ರ ಮನೆ ಕಸ ಮುಗಿತಿದ್ರಿ, ಹೆಡ್ ಕೆಲಸ ಮಾಡವ ಹುಡುಗ ಭಾಳ ಶಾಣೆ ಇದ್ದ. ಮನೆಗೆ ಹೋದ, ಬಣ್ಣ ಆಫೀಸರ್ ಬಣ್ಣ ಹಂಗೆ ಅದ. ಹೋಗಿ ಮನೆಗೆ ಹೋದ, ಅಲ್ಲಿ ಕುಂತ ಎಲ್ಲಿ ಕುಂಡಿರ್ಬೇಕು ಬಂದ. ಯಾಕೆ ಹಿಡಿದಾಗ ಶಿವಾಸನ ಕೊಡ್ತಾನ. ಅಲ್ಲಿ ನೋಡೋದು ಏನಿತ್ತಿಲ್ಲ, ಒಂದು ಡ್ರಮ್ಮ ನೀರಿನ ಕೆಳಗೆ ಹಾಕಿ ಮ್ಯಾಕೊಂತ. ಗೌಡ್ರು ದಾರಿ ನೋಡಿದ್ರು, ಭೀಮೆ ಯಾಕೆ ಹಣಕಾಸು ಮಾಡೋಕೆ ಬಂದೇ ಇಲ್ಲ. ಎಷ್ಟೊತ್ತಾಯಿತು ಪಾಪ, ರಾತ್ರಿ ನಿದ್ದೆ ಮಾಡಿದೇನೋ, ನೋಡಿರ್ಬೇಕು. ಕರೆಕ್ಟ್ ಹೋಗೋದು ಗೌಡ್ರು ಕರೆಕ್ಟ್ ಬಂದ್ರಿ. ಅವನ ಮನೆಗೆ ಬಂದ ಕ್ಷಣ ಭೀಮೆ ದಾರು ಬಂದವರು ಅಂತ ಇನ್ನೂ ಅದರಾಗ್ಯದಾನೆ, ರಾಜನ ಪಾಠದಾಗ್ಯದಾನ. ಯಾರು ಬಂದವರು ಅಂತ ಯಾಕಂದ್ರೆ ಮಗನ ಅಂದರು. ಹೇಳೋದಕ್ಕೆ ಕ್ಷಣ ಯಾಕೆ ವಾದಕ್ಕೆ ಮಾಡಿ ಹಣಕಾಸು ಮಾಡಕ್ಕ ಅಂತ. ಈ ಪಾಠ 24 ನಾ ಭೀಮೆ ಇದ್ದೀನಿ ಮರಿಬಾರ್ದಾಗ್ರೆ. ಮರದಾಗ ಗೌಡನ ಮೆಟ್ಟು ಹೊಡೆಸ್ಕೊಂಡಂಗೆ ಆಗ್ತದೆ. ನಿಮಗೂ ಚಪ್ಪಲ್ ಹೊಡೆದು ಕರ್ಕೊಂಡು ಹೋಯ್ದ ಅಲ್ಲ. ಈ ಎಲ್ಲ ಇದೆಲ್ಲ ಗೌಡ ಗೌಡತಿ ಸೌಕರ್ತಿ ಇವೆಲ್ಲ ಪಾಠ ಅದವಪ್ಪ. ಇದೇ ಖರೆ ಅಂದಿ ಅಂದ್ರೆ ಯಮರಾಜ ನಿನಗೆ ಒದ್ದು ಕರ್ಕೊಂಡು ಹೋಗ್ತಾನ. ನಾಲಾಯಕ ಅಂತ ನೀ ಅರಿಬೇಕು. ಅದಕ್ಕೆ ಏನಂದ್ರು ತನ್ನಮ್ಮದರ ಅರಿಯುವುದು. ಮನುಷ್ಯ ಹುಟ್ಟಿ ಬಂದ್ಮೇಲೆ ಮೊದಲನೇ ಕೆಲಸ ಏನು? ಅಯ್ಯ ಗೌಡ ಗೌಡತಿಯ ಕಲ್ಲಪ್ಪನ ಮಲ್ಲಪ್ಪನ ಸಾವುಕಾರನ ಸಾಹೇಬನ ನೌಕರನ ಏನಿದೆ. ನೀ ಯಾರು? ಪರಮಾತ್ಮ. ನಿದ್ಯೆಗೆ ಇದ್ದರೆ ಸತ್ತಿದ್ದೆ ಇದೆ ಸತ್ಯದ ಇಲ್ಲಿ ಗುಣತಿಯಲ್ಲಿ ನಾವು ಉಡಿ ಹಚ್ತಿದ್ದೇವೆ. ನಿದ್ಯಾಗೆ ಸತ್ತಿದ್ರೆ ಇದ್ದೇವೆ, ಸತ್ಯವಂತ ಯಾರು ಅನ್ನಕ್ಕೆ ಇದ್ದೀರಿಲ್ಲ. ಅಚ್ಚಾ, ಏನಾಗಿದ್ದೀರಿ? ಗೌಡ ಆಗಿದ್ದೀರಿ, ಗೌಡತಿ ಆಗಿದ್ದೀರಿ, ಸರ್ಪಂಚ್ ಆಗಿದ್ದೀರಿ, ಏನಾಗಿದ್ದೀರಿ? ನಾ ಗೌಡ 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 ಅನ್ಕೊತ ಮುಖ ನಿದ್ದೆ ಹತ್ತಾನಿಲ್ಲ. ಹತ್ತಾಗಿದ್ರೆ ಎಲ್ಲ ಬರೀಬೇಕು. ನಾ ಗೌಡ, ನಾ ಗೌಡತಿ, ನಾ ಗಂಡ, ನಾ ಹೆಂಡತಿ ಇಬ್ಬರು ಮಕ್ಕೊಂಡ್ರೆ ಮಗ್ಳು ಖರೆ.
ಹೆಂಡತಿ ಮಗಳು ಅದನ್ನು ಮರಿಬೇಕೆ. ಎಲ್ಲ ಮರ್ತಕ್ಕರ ನಿದ್ದೆ ಬರ್ತದೋ ಪುಣ್ಯಾತ್ಮ, ಏನಾರ ನೆನಪಿಟ್ಟರೆ ನಿನಗೆ ನಿದ್ದೆ ಬರುವುದಿಲ್ಲ. ಆ ನಿದ್ದೆ ನೀ ಏನಾಗಿದ್ದಿ ಅದೇ ಎದ್ದಾಗನು ಇದ್ದಿ. ಇದೇ ಜ್ಞಾನ. ನಿದ್ಯಾಗ ನೀ ಏನಾಗಿದ್ದಿ, ಗಂಡ ಆಗಿರ್ಲಿಲ್ಲ, ಹೆಂಡತಿ ಆಗಿರ್ಲಿಲ್ಲ, ಸಾವುಕಾರ ಆಗಿರ್ಲಿಲ್ಲ, ಸಾಹೇಬ ಆಗಿರ್ಲಿಲ್ಲ, ನೌಕರಾಗಿರ್ಲಿಲ್ಲ, ಏನೂ ಆಗಿರ್ಲಿಲ್ಲ. ಆದರೂ ನಾ ಇದ್ದೆ ಅಲ್ಲ, ಇದ್ದೆ. ಸಂಶಯ ಇದೆ ನಿಮಗೆ? ನಿದ್ಯಾಗ ಸತ್ಯದಿಂದ ಸ್ವಾಮಿಗಳು ಮುಂಜಾನೆ ಎದ್ದಿದ್ರು, ನಿದ್ಯಾಗ ಇದ್ದಿ ಅಂತ ಪಕ್ಕ ಅದರ. ನಿದ್ಯಾಗ ನೀ ಏನೂ ಆಗಿರ್ಲಿಲ್ಲ, ಏನಾಗಿ ಪರಮಾತ್ಮನಾಗಿ ಇದ್ದೆ. ಅದೇ ಹೇಳ್ತಾರೆ, ಎದ್ದನು ನಾ ಪರಮಾತ್ಮನ ಮಾತೇ ಮುಗಿದೈತಿ. ನಮ್ಮ ಶಾಸ್ತ್ರ ಜರುರತೇನೆ ಇಲ್ಲ, ಜರುರತಿಲ್ಲ. ಅದಕ್ಕೆ ಬಂದೇವ ನಾವು. ನೀ ಮನುಷ್ಯ ಅಲ್ಲೋ, ಗೌಡ ಅಲ್ಲೋ, ಕುಳ್ಕಳ್ಳಲ್ಲೋ, ನೀ ಪರಮಾತ್ಮ ಇದ್ದಿ. ಪರಮಾತ್ಮ ಹೆಂಗಿದ್ದೀನಿ? ನಿದ್ಯಾಗಿ ಇದ್ದಿಲ್ಲ, ಹಂಗೆ ಎದ್ದಾನ ಇದ್ದೀನಿ ಅಂತ ನೀ ತಿಳಿದಿ. ನಿನ್ನಂತ ಸುಖಿ, ನಿನ್ನಂತ ಜಗತ್ತ ಮತ್ಯಾರಿಲ್ಲ. ಯಾಕೆ ಬಂದೀರಿ ಇಲ್ಲಿ ಅಂದ್ರೆ ಅದಕ್ಕೆ. ನಿದ್ಯಾಗಿದ್ದವನೇ ಎದ್ದಾಗಿದ್ದೇನೆ ಅಂತ 100% ತಿಳಕ್ ಬಂದ. ಗುರುಗಳು ಯಾಕೆ ಬೇಕು ನಿಮ್ಗೆ? ಏನು ಜರುತ್ತದೆ? ಗುರುಗಳು ಏನು ನಿಮ್ಗೆ ಲೆಕ್ಕ ಹೇಳ್ತಾರ? ಹೊಲ ಹೆಂಗೆ ಗಳಿಸ್ಬೇಕು ಅಂತ ಹೇಳಕೈತೇವೆ ನಾವು. ಬಂದು 2 ದಿನ ಆಯ್ತು, 8 ದಿನ ಆಯ್ತು, 4 ದಿನ ಏನಿಲ್ಲ ನಿಮಗೆ. ಹೊಲ ಹೆಂಗೆ ಗಳಿಸ್ಬೇಕು, ಅಂಗಡಿ ಹೆಂಗೆ ಕಟ್ಟಬೇಕು, ಹೆಂಗೆ ಏನು ವ್ಯಾಪಾರ ಮಾಡಬೇಕು, ಯಾರ ಟೆಪ್ಪಿಗೆ ಯಾರು ಸರಿ ಮೇಲೆ ಹಾಕಬೇಕು, ಅದು ಹೇಳಕೈತೇವೆ ನಾವು. ಇಲ್ಲ, ಅದು ಹೇಳಕತ್ತೀವಿ. 5 ವರ್ಷ ಇಷ್ಟು ಮಹಾತ್ಮರೆಲ್ಲ ಕೂಗೇಳಿ ಚೇಳಿ ಹೇಳಕತ್ತಾರೆ. ಏನು? ನಾವು ನಿಮ್ಮ ಸುದ್ದಿಗೆ ಹೊಂಟಿಲ್ಲ. ನಿಮ್ಮ ಸಂಸಾರ, ನಿಮ್ಮ ಹ್ಯಾಂಡ್ರು, ನಿಮ್ಮ ಗಂಡ್ರು, ಮಕ್ಕಳು, ಅದು ನಮ್ಗೆ ಏನು ದೊರೆತಿಲ್ಲ. ನೀ ಯಾರು ಇದ್ದಿ ಅಂತ ಹೇಳಕ್ ಬಂದ. ಇಟ್ಟು ಗೊತ್ತಿಲ್ಲ ಏನು ನಮ್ಮ ಸ್ವಾಮಿಗಳು? ನಿನಗೆ ಗೊತ್ತಿಲ್ಲಪ್ಪ, ನೀ ಬೇರೆ ತಿಳ್ಕೊಂಡಿದ್ದಿ, ಬೇರೆ ತಿಳ್ಕೊಂಡಿದ್ದಿ. ಪಾಠನ ಅಂದ್ರೆ ಹೆಂಗಪ್ಪ? ಗಂಡಸರು ಹುಡುಗ ಶೀತಾನ್ ಪಾಠ ಆಗಿರ್ತಾರೆ, ಹೆಂಗಸ ಇಲ್ಲ. ನೀ ಪಾಠದ ಈ ಜಗತ್ತಿನೊಳಗೆ ಎಲ್ಲ ಪಾಠ ಅದಾವ. ಅದಕ್ಕ ಏನು ಇದ್ದಿ ಅಂತ ತಿಳ್ಕೊ ಅಂತ ನಮಗ ಮಹಾತ್ಮರು ಹೇಳಿದ್ರು. ಅದು ತಿಳ್ಕೋಬೇಕಾದ್ರೆ ಏನು ಬೇಕು? ಸಮಸ್ಯೆ ಇದೆ. ಅದು ತಿಳ್ಕೋಬೇಕಾದ್ರೆ ಗುರುವಿನ ದಯ ಬೇಕು. 2 ಮಾತು ಅದಾದ್ರೆ ಬಹಳ ಚಂದ ಅದಾವ. ಹೊಟ್ಟೆ ತುಂಬುದು ಬೇರೆ, ಅದರ ತೃಪ್ತಿ ಬೇರೆ. ಗೊತ್ತಾಗಲ್ಲ? ಹೊಟ್ಟೆ ತುಂಬುದು ಬೇರೆ, ಹೊಟ್ಟೆ ತುಂಬುತ್ತದೆ ಬೇರೆ. ಹಾಗೆ ಯಾವಾಗ ತೃಪ್ತಿ ಆಗ್ತದೆ? ನಿನಗೆ ಏನು ಬೇಕು ಅದೇ ಕೊಟ್ಟಿದ್ರ ಅಂದ್ರೆ ಎಲ್ಲಿ ತಕ್ಕ ಉಂಡಿ ಆಯ್ತು, ಆನಂದ ಆಯ್ತು ಅಂತೀರ. ಉಂಡ್ರೆ ಹೊಟ್ಟೆ ತುಂಬುತ್ತದೆ. ಹೊಟ್ಟೆ ತುಂಬುದು ಮನುಷ್ಯಂದಲ್ಲ, ಹೊಟ್ಟೆ ತುಂಬುದ ಮೇಲೆ ಅದರಿಂದ ತೃಪ್ತಿ ಬರೋದು ಬಹಳ ದೊಡ್ಡ ಮಾತು. ಅದು ಬಹಳ ಜನರಿಗೆ ಬರಂಗಿಲ್ಲ. ಹೊಟ್ಟೆ ತುಂಬುತ್ತದೆ ಖರೆ. ಉಂಡಿ ಹಾಕ್ಯಾರ ತಿಂತ, 2 ತಿಂದ, 3 ತಿಂದ, ಮತ್ತೊಮ್ಮೆ ಹೊಟ್ಟೆ ತುಂಬಿ ಅದ, ಪರಂತ ತೃಪ್ತಿ ಆಗಿಲ್ಲ. ಅವ ಏನ್ ಮಾಡ್ತಾನ? 2 ಉಂಡಿ ತಗೊಂಡು ಕಿಶಿಗೆ ಹಾಕೋತಾನ. ಅವನಿಗೆ ಆ ಲಡ್ಡು ಮೇಲೆ ತೃಪ್ತಿ ಆಗಿತ್ತದ ನಾವು ತಗೋತಿದ್ದಿಲ್ಲ. ಹೊಟ್ಟೆ ತುಂಬಿ ಅದ, ತಿನ್ನಂಗ ಜಾಗ ಇಲ್ಲ, ಮನಸ್ಸರೇ ತುಂಬಿಲ್ಲ. ಹಂಗೆ 2 ತಗೊಂಡು ಇಟ್ಕೋತಾನ. ಆ ಇಟ್ಕೊಂಡು ಲಡ್ಡು ಹೋಗಿ ಎಲ್ಲಿ ತಿಂತಾನ? 4 ಮಂದಿ ಎಲ್ಲಿಯೋ ಗೌಡ್ರ ಮನೆಗೆ ಹೋಗಿ ಕಟ್ಕೊಂಬಂದ ಅಂತ ಇಲ್ಲ, ಯಾರು ಇದ್ದಲ್ಲಿ ಮಾರಿ ಮುಚ್ಕೊಂಡು ತಿಂತದ. ಮಾಡಿ ಕಡೆ ಮಾರಿ ಅಲ್ಲ, ಎಷ್ಟು ಮಜಾ ನೋಡಿ. ಶಾಸ್ತ್ರ ಬಹಳ ಮಜಾ. ಅದಕ್ಕೆ ಮನುಷ್ಯನಿಗೆ ಹೊಟ್ಟೆ ತುಂಬುವುದು ಬೇರೆ, ತೃಪ್ತಿ ಬೇರೆ. ಆಗ ನಿಮಗೆ ಸಂಸಾರದ ಸುಖ ಸಿಗುವುದು ಬೇರೆ, ಶಾಂತಿ ಸಿಗುವುದು ಬೇರೆ. ನಿಮಗೆಲ್ಲರಿಗೂ ಸುಖ ಸಿಕ್ಕದ, ಶಾಂತಿ ಶಾಂತಿಯಲ್ಲಿ ಸಂಸಾರದ ಸಿಗಕ್ಕಿಲ್ಲ. ಸಂಸಾರದ ಸುಖ ಸಿಗುತ್ತದೆ, ಶಾಂತಿ ಅದರ ಅಂಗಡಿ ಗುರುಗಳು ಹೇಳ್ತಾರೆ. ಅಲ್ಲಿ ಇಲ್ಲ, ಅಲ್ಲಿ ಏನದ? ಓನ್ಲಿ ಪ್ಲೀಸರ್ ಆಫ್ ದ ಆರ್ಗನ್ಸ್, ನಾಟ್ ಪೀಸ್ ಆಫ್ ದ ಮೈಂಡ್. ಒಂದು ಪ್ಲೀಸರ್ ಅದ, ಒಂದು ಪೀಸ್ ಅದ. ಸಂಸ್ಕೃತ ಇಂಗ್ಲಿಷ್ ಪೀಸ್ ಅಂದ್ರೆ ಶಾಂತಿ.
ಪ್ಲೀಸರ್ ಅಂದ್ರೆ ಸುಖ. ಸುಖ ಎಲ್ಲಿ ಸಿಗ್ತದೆ? ಹೆಂಡ್ರು ಗಂಡ್ರು ಶಾಂತಿ ಶಾಂತಿ. ಸಂಸಾರದಾಗ ಸುಖ ಸುಖ ಸುಖ. ಸುಖ ಅಂತ್ಯ ಆಗ್ತದೆ, ಹೋಗ್ತದೆ. ಟಿವಿ ನೋಡಕತ್ತಿ ಬಹಳ ಬೇಕಾದ ಪಿಕ್ಚರ್ ಬಂತು ಅಂತ ಕಣ್ಣು ತೆರೆದು ಕಿಸ್ಕೊಂತ ನೋಡ್ತೀರಿ, ನಡುಬರ್ಕ್ ಅಳ್ಳುಡಿದ ಬಂದು ಮನಸ್ಸಿಟ್ಟು ಬರ್ಬೇಕು ಹೊಡಿತೀನಂತ. ಏನು ಟಿವಿ ಹೊಯ್ಲಿ ಅಂತ ಅಂದಿರಿ ನೀವು? ಯಾಕೆ ಹೋಯ್ತಾ ಸುಖ? ಕಣ್ಣಿನ ಚಂದ ಕಾಣೋ ಸುಖ ಹೋಯ್ತು. ಹೊಯ್ತಿಲ್ಲ ಸುಖಕ್ಕೆ ಹಿಂಗೆ ಅದ, ಹೆಂಡತಿಯಿಂದ ಗಂಡದಿಂದ ಮಕ್ಕಳಿಂದ ರೊಕ್ಕದಿಂದ ಬರ್ತ ಹಿಂಗೆ ಟಿವಿ ಹೊಡಿಲಿಲ್ಲ ಅಂತಿರಲ್ಲ. ಈ ನಡ್ಬರ್ಕ್ ಹಿಂಗೆ ಹೆಂಡತಿ ಬೇಡ ಜೀವ ಇದು ಕರೆ. ಎರಡು ಮಕ್ಕಳು ಹುಟ್ಟ್ಯಾವ, ಭಾಳ ಜೀವ. ಒಂದು ಸತ್ತು ಅಂದ್ರೆ ಬೈತೀರಿ, ರಕ್ತ ಮಾಡ್ತೀರಿ. ಜಗತ್ತಿನೊಳಗೆ ಸುಖ ಟೆಂಪರರಿ, ನಾಟ್ ಪರ್ಮನೆಂಟ್. ನಿಮಗೆ ಎಲ್ಲರೂ ಕೇಳಿ ನೀವು, ನಮಗೆಲ್ಲರೂ ಪರ್ಮನೆಂಟ್ ಬೇಕಂತೀರಲ್ರಿ, ಟೆಂಪರರಿ ಬೇಕು ನಿಮಗೆ? ಮನೆ ಬಾಡಿಗೆ ಬೇಕಾ, ಸ್ವಂತ ಬೇಕಾ? ಅದಲ್ಲ, ನೀನು ಗದ್ದ ತಿಂತಾರ. ಗಂಡ ಸಾಕಿಂದ 10-20 ವರ್ಷ ಆಯ್ತು, ಬಿಡಕತ್ತೆ ಅವ್ರಿಗೆ ಮನೆ ಮಾಡ್ಕೊಂಡಿಲ್ಲ. ಯಾತ್ರ ಗಂಡ ಸೋವ ಅವ್ರಿಗೆ ತಿಂತಾರೆ, ಅವ್ರಿಗೆ ಹೇಳ್ತಾರೆ ಪರ್ಮನೆಂಟ್. ಮನೆ ಪರ್ಮನೆಂಟ್ ಬೇಕು, ಹೌದಾ? ಎಲ್ಲ ಪರ್ಮನೆಂಟ್ ಬೇಕಲ್ಲ, ಎಲ್ಲರೂ ಪರ್ಮನೆಂಟ್ ಬೇಡ್ತೀರಿ. ಮನೆ ಪರ್ಮನೆಂಟ್ ಬೇಕು, ರೊಕ್ಕ ಪರ್ಮನೆಂಟ್ ಬೇಕು, ಡಿಗ್ರಿ ಪರ್ಮನೆಂಟ್ ಬೇಕು, ನೌಕರಿ ಪರ್ಮನೆಂಟ್ ಬೇಕು, ಹೆಂಡತಿ ಟೆಂಪರರಿ ಪರ್ಮನೆಂಟ್, ಗಂಡ ಪರ್ಮನೆಂಟ್, ಎಲ್ಲ ಪರ್ಮನೆಂಟ್ ಇಲ್ಲ. ಮತ್ತು ಸುಖ ಯಾಕೆ ಟೆಂಪರರಿ ಬೇಡ್ತೀರಿ? ಜಗತ್ನ ಎಲ್ಲರೂ ಕೂಡ ನೀವು ಪರ್ಮನೆಂಟ್ ಬೇಡ್ತೀರಿ, ಸುಖ ಯಾಕೆ ಟೆಂಪರರಿ ಬೇಡ್ತೀರಿ? ಅದನ್ನು ಪರ್ಮನೆಂಟ್ ಬೇಡಿ. ಅದು ಯಾವುದು? ಶಾಂತಿ. ಓಂ ಶಾಂತಿ 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 ಶಾಂತಿ. ಈ ಶಾಂತಿ ಎಲ್ಲಿ ಸಿಗ್ತದೆ ನಿಮಗೆ? ಜಗತ್ನಾಗ ಎಲ್ಲಿ ಹುಡುಕಿದರೂ ಸಿಗುವುದಿಲ್ಲ. ಎಷ್ಟು ಪದಾರ್ಥಗಳು ಅದಾವ, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಜಗತ್ತೇ ಇಟ್ಟೆ. ಜಗತ್ತೇ ಇಟ್ಟೆ. ರಸದಾಗ ಬಹಳ ರಸ, ರೂಪದಾಗ ಬಹಳ ರೂಪ, ಗಂಧದಾಗ ಬಹಳ ಗಂಧ, ಅಟ್ ಇರೋದು ಇಟ್ಟೆ. ಎಲ್ಲಿ ಕೂಡ ಇಲ್ಲ ಸುಖ. ಹೊರತು ನಿಮಗೆ ಸುಖ ಅನಿಸ್ತದ, ಅಷ್ಟೇ ಅಷ್ಟೇ ಅನಿಸ್ತದ. ದಣದ ನಾಯಿ ಬಂದು ಕಾಲ ತಿರುಗಾಕೊಂಡು ಮಗೋತಾವ ನೋಡ್ರಿ, ಬಹಳ ಆನಂದ ಅನಿಸ್ತದ ಅದಕ್ಕೆ. ಅಲ್ಲಿ ಎಲ್ಲಿ ಸಿಕ್ಕಲ್ಲಿ ಮಗೋತಾವ. ಹಾಗ ನಿಮಗೂ ಹೈರಾಣಾಗಿ ಸಿಕ್ತು ಅಂದ್ರೆ ನೀವು ನಾಯಿ ತಿರುಗಿಕೊಂಡು ಮಕ್ಕೊಂಡ ಅದೇ ಆನಂದ ಅನಿಸ್ತದೆ. ಅದಕ್ಕೆ ದುಃಖ ಒಡೆದಿ ಕೆಡಿಸದ ಸಾಲ ಸುಖವನ್ನು ಬೇಡುವ ನಿಮ್ಮನ್ನು ಭೌಭೋಗಗಳು ಮಾಡಿದ ಬೆಳೆದು ಸುಮ್ಮನೆ ಸಂತತಿಯನ್ನು. ಪರಮಾತ್ಮನ ಎಂಥ ಸುಖ ಇರಬೇಕು, ಯಾವುದು ಅದನ್ನ